ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಕ್ಲೀನಿಂಗ್ ರೊಟೀನ್ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ದೇವ್ರ ಪೂಜೆ ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ. ಇದು ಕಣಗ್ಲೆ ಹೂವು. ಮಾರ್ಕೆಟ್ಗೆ ಹೋಗಿದ್ದೆ ಹೂ ತರೋಣ ಅಂಥೇಳಿ. ಕೆ ಜಿ 50 ರುಪೀಸ್ ಅಂತ ಹೇಳಿದ್ರು. ಸೊ 1 ಕೆ ಜಿ ತಂದಿದ್ದೆ. ತೊಗೊಂಡು ಬರೋದೇನೋ ತಂದುಬಿಟ್ಟೆ, ಆದರೆ ಕಟ್ತಾ ಇದ್ದರೆ ತುಂಬ ಹೊತ್ತು ಟೈಮ್ ಹಿಡಿಸ್ತು. ಇದಕ್ಕೆ ರಾತ್ರಿ 12:30 1ವರೆಗೂ ಈ ಕಣಗ್ಲೆ ಹೂವನ್ನು ಕಟ್ಟಿ ಹಾರ ಥರ ಮಾಡಿ ಮಲಗೋದು ತುಂಬಾ ಲೇಟ್ ಆಯಿತು. ತುಂಬಾ ಸಂತೋಷ ಕೂಡ ಆಯಿತು, ಯಾಕಂದರೆ ನಾವೇ ನಮ್ಮ ಕೈಯಲ್ಲಿ ಹೂವನ್ನು ಕಟ್ಟಿ ದೇವ್ರಿಗೆ ಹಾಕಿದ್ದೀವಿ. ಒಂದು ತೃಪ್ತಿ ಮನೋಭಾವನೆ ಇತ್ತು. ಇವತ್ತಿನ ಪೂಜೆ ಹೀಗಾಯಿತು ನೋಡಿ. ಹಾಗೆಯೇ ಸ್ವಲ್ಪ ದಾಸವಾಳ ಹೂ ಬಿಟ್ಟಿತ್ತು ಮೇಲೆ ಪಾಟ್ನಲ್ಲಿ, ಅದನ್ನು ಕೂಡ ಇವತ್ತು ಪೂಜೆಗೆ ಇಟ್ಟಿದ್ದೀವಿ. ಇನ್ನೇನು ಹಬ್ಬಗಳು ಸಾಲಾಗಿ ಬರ್ತಿದೆ. ಇನ್ನು ಸುಮಾರು 1ರಿಂದ 1.5 ತಿಂಗಳಷ್ಟು ಟೈಮ್ ಇದೆ. ಈಗಲಿಂದನೇ ಕ್ಲೀನಿಂಗ್ ಮಾಡಿಕೊಂಡ್ರೆ ಮನೆ ಸ್ವಲ್ಪನೇ ಹಬ್ಬದ ಟೈಮ್ ಅಷ್ಟೊತ್ತಿಗೆ ನಮಗೆ ಆರಾಮ್ ಅನಿಸುತ್ತೆ. ಕೆಲವರು ಹಬ್ಬಕ್ಕೆ ಇನ್ನೊಂದು ವಾರ ಇದೆ ಅಂದಾಗ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವರು ಒಂದು 10 ದಿನ ಇದ್ದಂಗೆ, ಒಂದು 15 ದಿನ ಇದ್ದಂಗೆ ಸ್ಟಾರ್ಟ್ ಮಾಡ್ತಾರೆ. ನಾನು 1 ತಿಂಗಳು ಇದೆ ಅಂದಾಗಲೇ ಸ್ವಲ್ಪನೇ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಹಬ್ಬದ ಟೈಮಲ್ಲಿ ಒಟ್ಟಿಗೆ ಕ್ಲೀನಿಂಗ್ ಕೆಲಸ ಇರುತ್ತೆ, ಮತ್ತು ಬೇರೆ ಹಬ್ಬಕ್ಕೆ ಶಾಪಿಂಗ್ ಮಾಡೋ ಕೆಲಸ ಇರುತ್ತೆ. ಎಲ್ಲ ಒಂದೇ ಸಲಕ್ಕೆ ಹೆಕ್ಟಿಕ್ ಆಗಿಬಿಡುತ್ತೆ. ಹಬ್ಬದ ಟೈಮ್ ಅಷ್ಟೊತ್ತಿಗೆ ತುಂಬಾ ಸುಸ್ತಾಗ್ಬಿಡ್ತೀವಿ. ಹಾಗಾಗಿ ಈಗಲಿಂದನೇ ಸ್ವಲ್ಪನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೊಂದು ದಿನ ಒಂದೊಂದು ಕಡೆ ಕ್ಲೀನ್ ಮಾಡ್ತೀನಿ. ಇವತ್ತು ಕಿಚನ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು 2 ಡೇಸ್ ಬಿಟ್ಟು ಮೇಲೆ ಬೆಡ್ರೂಮ್ಸ್ ಕ್ಲೀನ್ ಮಾಡ್ತೀನಿ. ಈ ಥರ ಒಂದೊಂದು ದಿನ ಒಂದೊಂದು ರೂಮ್ ಅಥವಾ ಹಾಲ್ ಕ್ಲೀನ್ ಮಾಡ್ತಾಯಿದ್ರೆ ನಮಗೆ ಸುಸ್ತು ಕೂಡ ಅನಿಸೋದಿಲ್ಲ. ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಒಂದು ಕಡೆ ಅಡುಗೆ ಕೆಲಸ ಕೂಡ ನೋಡ್ತಾ ಇದ್ದೀನಿ, ಈ ಕಡೆಗೆ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇದು ಕಿಚನಲ್ಲಿ ಒಂದು ಶೆಲ್ಫ್. ಈ ಶೆಲ್ಫ್ ಒಳಗಡೆ ತುಂಬ ವಸ್ತುಗಳನ್ನು ಇಟ್ಬಿಟ್ಟಿದೆ. ಅಂದರೆ ಓವನ್ಗೆ ಸಂಬಂಧಪಟ್ಟಿರುವಂಥ ವಸ್ತುಗಳು, ಕಟ್ಲರೀಸು, ಹಾಗೆಯೇ ಸ್ವಲ್ಪ ವಿಡಿಯೋಗೆ ಬೇಕಾಗಿರುವಂಥ ಥಿಂಗ್ಸ್ ಪ್ರತಿಯೊಂದು ಕೂಡ ಇದೇ ಶೆಲ್ಫ್ನಲ್ಲೇ ಇಟ್ಬಿಟ್ಟಿದೆ. ಸೊ ಹಾಗಾಗಿ ಏನಾದರೂ ಬೇಕು ಅಂತ ಹೇಳಿದ್ರೆ ಹುಡ್ಕೋದೇ ಆಗ್ತಿತ್ತು. ಸೊ ಇದನ್ನೆಲ್ಲ ತೆಗಿಯೋಣ, ಯಾವ್ದ್ಯಾವ್ದು ಬೇಕೋ ಅದನ್ನು ಮಾತ್ರ ಜೋಡಿಸ್ಕೊಂಡು ಮಿಕ್ಕಿದೆಲ್ಲ ಒಂದು ಬಾಕ್ಸ್ಗೆ ಹಾಕಿಡೋಣ ಅಂಥೇಳಿ ಪ್ರತಿಯೊಂದು ಶೆಲ್ಫ್ನಲ್ಲಿ ಇರೋಂಥದ್ದನ್ನ ತೆಗಿತಾ ಇದ್ದೀನಿ. ಇದು ಇನ್ನೊಂದು ಶೆಲ್ಫ್. ಸೊ ಇವೆರಡು ಶೆಲ್ಫ್ನಲ್ಲಿ ಜಾಸ್ತಿ ವಸ್ತುಗಳನ್ನು ಇಟ್ಟಿದ್ದೀನಿ. ಅಂದರೆ ಡೈಲಿ ಉಪಯೋಗಿಸೋಂಥ ವಸ್ತುಗಳೇ. ಈಗ ನಾನು ತೋರಿಸ್ತಿರೋಂಥ ಪ್ಯಾನ್ ಏನಿದೆ, ಇದು ರಣವೀರ್ ಕಲೆಕ್ಷನ್ಸ್ ಅಂತ ಹೋಮ್ ಸೆಂಟರ್ನಲ್ಲಿ ತೊಗೊಂಡಿದ್ದು. ತುಂಬ ಹೆವಿ ಇದೆ, ಹಾಗೆಯೇ ಇಂಡಕ್ಷನ್ ಬೇಸ್ ಕೂಡ. ಇದು ಇನ್ನೊಂದು ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಥರ, ಸಾಸ್ ಪ್ಯಾನ್ ಥರ ಯೂಸ್ ಮಾಡ್ಕೋಬೋದು. ಇದು ಅಷ್ಟೇ ಹೋಮ್ ಸೆಂಟರ್ನಲ್ಲಿ ತೊಗೊಂಡಿದ್ದು, ನಾನ್ ಸ್ಟಿಕ್ದು. ಸೊ ಇದೆಲ್ಲ ಇಂಡಕ್ಷನ್ ಬೇಸ್ ಇರುತ್ತೆ, ಥಿಕ್ ಬಾಟಮ್ ಇರುತ್ತೆ, ಸೊ ಹೆವಿ ಆಗಿರುತ್ತೆ. ಸೊ ಈ ಥರದನ್ನ ಯೂಸ್ ಮಾಡಿಕೊಂಡ್ರೆ ಫುಡ್ಡು ಬೇಗ ಸೀದೋಗೋದು ಇಲ್ಲ. ಆಮೇಲೆ ಇದರ ಕೋಟಿಂಗ್ ಕೂಡ ತ್ರಿಬಲ್ ಕೋಟಿಂಗ್ ಇರುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಫುಡ್ಗೆ ಹಾನಿ ಮಾಡೋವಂಥದ್ದು ಇರೋದಿಲ್ಲ. ಇದೆಲ್ಲ ಫುಡ್ ಸೇಫ್ ಪಾತ್ರೆಗಳೇ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಒಂದೊಂದು 3500, 4000, 4500 ಈ ಥರ ಇರುತ್ತೆ. ಸೊ ಎಲ್ಲ ಪಾತ್ರೆಗಳನ್ನು ನಾನು ಮಂತ್ರಿ ಮಾಲ್ನಲ್ಲಿ ಇರುವಂಥ ಹೋಮ್ ಸೆಂಟರ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸುಮಾರಷ್ಟು ವೀವರ್ಸ್ ಯಾವಾಗಲೂ ಕೇಳ್ತಾ ಇದ್ರಿ ನಿಮ್ಮ ಮನೇಲಿ ಇರುವಂಥ ಕುಕ್ಕಿಂಗ್ ಪಾತ್ರೆಗಳನ್ನೆಲ್ಲ ಒಂದ್ಸಲ ತೋರಿಸಿ ಅಂತ. ಸೊ ಯಾವಾಗಾದ್ರು ಕ್ಲೀನ್ ಮಾಡಿದಾಗ ತೆಗೆದಾಗ ತೋರಿಸೋಣ ಅಂಥೇಳಿ ನಾನು ಅದೊಂದು ವಿಡಿಯೋ ಪೆಂಡಿಂಗ್ ಇಟ್ಟಿದ್ದೆ. ಸೊ ಈಗ ಜಸ್ಟ್ ಎಲ್ಲ ತೆಗಿತಾ ಇದ್ದೀನಿ. ಒಂದು ಸತಿ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಅದನ್ನು ಜೋಡಿಸ್ತಾ ಇದ್ದೀನಿ. ನೋಡಿ ಈ ಥರ ಇಡ್ತಾ ಇದ್ದೀನಿ. ಪ್ಲೇಸ್ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತಾ ಅಂತ ನೋಡ್ತಾ ಇದ್ದೀನಿ. ಆಮೇಲೆ ಡೋರ್ ಕೂಡ ಕರೆಕ್ಟಾಗಿ ಕ್ಲೋಸ್ ಆಗಬೇಕಲ್ವಾ. ಸೊ ಇಡ್ತೀನಿ, ಮತ್ತೆ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ತೆಗೆದು ಮತ್ತೆ ಎಕ್ಸ್ಚೇಂಜ್ ಮಾಡಿ ಇಡ್ತೀನಿ. ಸೊ ಅಷ್ಟರಲ್ಲಿ ನನ್ನ ಪ್ರೋಟೀನ್ ಶೇಕನ್ನು ತೊಗೊತಾ ಇದ್ದೀನಿ. ಪ್ರೋಟೀನ್ ಶೇಕ್ ಬಗ್ಗೆ ಹೇಳಬೇಕಾದ್ರೆ ನಾನು ಪ್ರತಿದಿನ ಒಂದೊಂದು ಸ್ಪೂನಷ್ಟು ಪ್ರೋಟೀನ್ ಪೌಡರನ್ನು ನನ್ನ ಶೇಕ್ನಲ್ಲಿ ತೊಗೊತೀನಿ. ಸೊ ಪ್ರತಿಯೊಬ್ಬರಿಗೂ ಪ್ರತಿದಿನ ಪ್ರೋಟೀನ್ ಬೇಕೇ ಬೇಕು, ಅವಶ್ಯಕತೆ ಇದೆ. ಸೊ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯ 60 kgs ಇದ್ದಾರೆ ಅಂತೇಳಿದ್ರೆ ಅವ್ರಿಗೆ 60 ಗ್ರಾಮಷ್ಟು ಪ್ರೋಟೀನ್ ಒಂದು ದಿನಕ್ಕೆ ಕೊಡಲೇಬೇಕಾಗುತ್ತೆ. ಸೊ ನಾವು 60 ಗ್ರಾಮಷ್ಟು ಪ್ರೋಟೀನ್
ನಮ್ಮ ದೇಹಕ್ಕೆ ಕೊಡಬೇಕು ಅಂದರೆ ನಾವು ಎಷ್ಟು ಕೆ ಜಿ ಹಣ್ಣುಗಳು ತರಕಾರಿಗಳು ತಿನ್ನಬೇಕಾಗತ್ತೆ, ಅವೆಲ್ಲ ಪ್ರತಿದಿನ ತಿನ್ನೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದು ಹಣ್ಣು ತರಕಾರಿಗಳಿಂದ ಮಾಡಿದಂಥ ಪ್ರೋಟೀನ್ ಪೌಡರ್. ನಾನು ಇದನ್ನು ಜಸ್ಟ್ ಕರ್ಬೂಜ ಹಣ್ಣಿನ ಶೇಕ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತೊಗೊತೀನಿ. ಪ್ರೋಟೀನ್ ನಮಗೆ ಎಗ್ ವೈಟ್ನಲ್ಲಿ ಸಿಗುತ್ತೆ. ಸೊ ನಮಗೆ ಒಂದು ಎಗ್ ವೈಟ್ನಲ್ಲಿ 5 to 6 ಗ್ರಾಮಷ್ಟು ಪ್ರೋಟೀನ್ ಅಪ್ರಾಕ್ಸಿಮೇಟ್ಲಿ ಸಿಗುತ್ತೆ. ಸೊ 60 ಗ್ರಾಮಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಕೊಡಬೇಕು ಅಂದರೆ ನಾವು ಎಷ್ಟು ಮೊಟ್ಟೆಗಳು ತಿನ್ನಬೇಕಾಗುತ್ತೆ ಅಲ್ವಾ? ಸೊ ಅಷ್ಟೊಂದೆಲ್ಲ ಪ್ರತಿದಿನ ನಾವು ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಪ್ರೋಟೀನ್ ಪೌಡರನ್ನು ಇಂಟೇಕ್ ಮಾಡ್ತೀನಿ. ನಾವು ಪ್ರತಿದಿನ ನಮ್ಮ ಎಲ್ಲ ಕೆಲಸಗಳನ್ನು ಆ್ಯಕ್ಟಿವ್ ಆಗಿ ಮಾಡ್ಕೋಬೇಕು, ಸುಸ್ತಾಗಬಾರ್ದು, ಗೆಲುವಾಗಿರಬೇಕು ಅಂತ ಹೇಳಿದ್ರೆ ನಾವು ಪ್ರೋಟೀನ್ ಪ್ರತಿದಿನ ನಾವು ತಿನ್ನಲೇಬೇಕಾಗತ್ತೆ. ಎಗ್ ವೈಟಲ್ಲಿ ಸಿಗುತ್ತೆ ಪ್ರೋಟೀನ್ ನಮಗೆ, ಸೋಯಾ ಚಂಕ್ಸಲ್ಲಿರುತ್ತೆ, ಕಾಳುಗಳಿರುತ್ತೆ. ಸೊ ಈ ಥರ ಎಲ್ಲ ಹಣ್ಣು ತರಕಾರಿಗಳು ಕಾಳುಗಳಲ್ಲಿ ಪ್ರೋಟೀನ್ಸ್ ಇರುತ್ತೆ. ನಾವು ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಇಂಟೇಕ್ ಮಾಡ್ಬೋದು. ಮೈಕ್ರೋ ಓವನೆಲ್ಲ ಒಂದು ಸಲ ಚೆನ್ನಾಗಿ ಒರೆಸ್ಕೊಂಡೆ. ಅದ್ರ ಮೇಲೆ ಒಂದು ಡೈನಿಂಗ್ ಟೇಬಲ್ ಮ್ಯಾಟನ್ನು ಹಾಕ್ತಾಯಿದ್ದೀನಿ. ಈ ಮ್ಯಾಟ್ ತುಂಬ ಚೆನ್ನಾಗಿದೆ. ಪರ್ ಪೀಸ್ಗೆ 69 ರುಪೀಸ್ ಏನೋ ಬಿದ್ದಿತ್ತು. ಡಿ ಮಾರ್ಟ್ಗೆ ಹೋಗಿದ್ದಾಗ ಒಂದು 6 ಪೀಸ್ ಏನೋ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಡೈನಿಂಗ್ ಟೇಬಲ್ಗೆ ಅಲ್ದಿರ ಈ ಥರ ನಾವು ಮೈಕ್ರೋ ಓವನ್ ಮೇಲೆ ಹಾಕೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಅದು ಮ್ಯಾಟ್ ವಾಷಬಲ್, ವಾಶ್ ಮಾಡಿಕೊಂಡು ಮತ್ತೆ ನಾವು ರೀಯೂಸ್ ಮಾಡ್ಕೋಬೋದು. ಸಿಂಥೆಟಿಕ್ ಮೆಟೀರಿಯಲ್ನಲ್ಲಿ ಇದೆ. ಕಬೋರ್ಡೆಲ್ಲ ಜಸ್ಟ್ ವೆಟ್ ಕ್ಲಾತ್ನಲ್ಲಿ ಒಂದು ಸಲ ಒರೆಸ್ಕೊಂಡ್ಬಿಟ್ಟೆ. ಮತ್ತು ಆಮೇಲೆ ಡ್ರೈ ಕ್ಲಾತ್ನಲ್ಲಿ ಅದನ್ನು ಇನ್ನೊಂದು ಸಲ ಒರೆಸಿದ್ದೀನಿ. ಸೊ ಯಾವುದೇ ಥರದ ಲಿಕ್ವಿಡ್ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ, ಜಸ್ಟ್ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡಿರೋದು ಅಷ್ಟೇ. ಸೊ ಮೊದಲಿಗೆ ಗ್ಲಾಸ್ ಬೌಲ್ಸ್ ಏನಿದೆ ಅದನ್ನೆಲ್ಲ ಇಟ್ಟಿದ್ದೀನಿ. ರೆಗ್ಯುಲರ್ ಡೈಲಿ ಯೂಸ್ ಮಾಡುವಂಥ ಗ್ಲಾಸಸ್ ಏನಿದೆ ಅದನ್ನೆಲ್ಲ ಇಟ್ಟಿದ್ದೀನಿ. ಮಿಕ್ಕಿರೋದನ್ನೆಲ್ಲ ಇನ್ನೊಂದು ಶೋಕೇಸ್ ಇದೆ ಅದರಲ್ಲಿ ಜೋಡಿಸ್ತೀನಿ. ಸೊ ಮೇಲ್ಗಡೆ ಶೆಲ್ಫ್ನಲ್ಲಿ ಎಲ್ಲ ಪ್ಯಾನ್ಸ್ಗಳನ್ನು ಇಟ್ಟಿದ್ದೀನಿ. ಹಾಗೆಯೇ ಇವಾಗ ಇದು ತೋರಿಸಿರೋದು ಹ್ಯಾಂಡ್ ಬ್ಲೆಂಡರ್, ಕೇಕ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೆ. ಸೊ ಅದರಲ್ಲಿ ಬೆಣ್ಣೆ ಕೂಡ ತೆಗಿಬೋದು, ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ, ಮಜ್ಜಿಗೆ ಕಡಿಬೋದು ಹ್ಯಾಂಡ್ ಬ್ಲೆಂಡರಲ್ಲಿ. ಇಲ್ಲಿ ಸೆಕೆಂಡ್ ಶೆಲ್ಫ್ನಲ್ಲಿ ಸೂಪ್ ಬೌಲ್ಸನ್ನು ಜೋಡಿಸ್ತಾ ಇದ್ದೀನಿ. ಎಲ್ಲ ಒಂದು ಸಲ ಜೋಡಿಸ್ತೀನಿ. ಪ್ಲೇಸ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ಅದನ್ನು ತೆಗೆದು ಆ ಪ್ಲೇಸ್ಗೆ ಯಾವ ಸೂಟ್ ಆಗುತ್ತೋ ಅದನ್ನು ಇಡ್ತೀನಿ. ಸೊ 2 ರಿಂದ 3 ಸಲ ಈ ಥರ ಎಕ್ಸ್ಚೇಂಜ್ ಮಾಡಿ ಮಾಡಿ ನೋಡ್ತಾ ಇರ್ತೀನಿ. ಯಾವುದು ಕರೆಕ್ಟಾಗಿ ಸೆಟ್ ಆಗುತ್ತೋ ಅದನ್ನು ಹಾಗೆ ಬಿಡ್ತೀನಿ. ಸೊ ನೀವು ಕೂಡ ಹೀಗೇನಾ? ಈ ವಾರ ಎಲ್ಲ ಫುಲ್ ಕ್ಲೀನಿಂಗ್ ಪ್ರೊಸೆಸ್ಸೇ ನಡೀತಾ ಇದೆ ಮನೆಯಲ್ಲಿ. ಒಂದಿನ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಸೊ ಎಷ್ಟು ಸಾಧ್ಯ ಆಯಿತೋ ಅಷ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೊಂದು ದಿನ ಬೆಡ್ರೂಮ್ನಲ್ಲಿ ಇರುವಂಥ ಎಲ್ಲ ವಾರ್ಡ್ರೋಬ್ಸನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಕ್ಕೊಳ್ದೇ ಇರೋವಂಥದ್ದು ಕೆಲವು ಡ್ರೆಸ್ಸಸ್ಸು, ಸ್ಯಾರೀಸ್ ಇತ್ತು. ಸೊ ಯೂಸ್ ಆಗದೇ ಇರೋವಂಥ ಬಟ್ಟೆಗಳೆಲ್ಲ ಏನೇನಿದೆ ನಮ್ಮದು ಮತ್ತು ಮಕ್ಕಳದು ಅದನ್ನೆಲ್ಲ ಸಪ್ರೇಟ್ ಬ್ಯಾಗ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಯಾರಿಗಾದರೂ ನೀಡಿ ಪೀಪಲ್ಸ್ಗೆ ಕೊಟ್ಬಿಡ್ತೀನಿ. ಒಂದು ಕಡೆ ಹಳೆ ಬಟ್ಟೆಗಳನ್ನ ಕ್ಲೀನ್ ಮಾಡ್ತಾ ಇರೋದು, ತೆಗಿತಾ ಇರೋದು, ಅದೇ ಜಾಗಕ್ಕೆ ಮತ್ತೆ ಹೊಸ ಬಟ್ಟೆಗಳನ್ನು ತಂದು ಇಡ್ತಾ ಇರೋಂಥದ್ದು. ಈ ವಾರ ಎಲ್ಲ ಕ್ಲೀನಿಂಗಲ್ಲಿ ಬ್ಯುಸಿಯಾಗಿದ್ದೆ. ಹಾಗಾಗಿ ವಿಡಿಯೋಸನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಒಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು 2 ಡೇಸಲ್ಲಿ ವಾರ್ಡ್ರೋಬ್ಸನ್ನು ಯಾವ ಥರ ನಾನು ಕ್ಲೀನ್ ಮಾಡಿಕೊಂಡೆ ಅನ್ನೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಸೊ ನಿಮಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕ್ಲೀನಿಂಗ್ ವಿಡಿಯೋಸನ್ನು ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಜಸ್ಟ್ ಮೋಟಿವೇಶ್ನಲ್ ವಿಡಿಯೋಸ್ ಅಂತ ಹೇಳ್ಬೋದು. ನನ್ನ ಹತ್ರ ಒಂದು ದೊಡ್ಡ ಕಾರ್ಟೂನ್ ಬಾಕ್ಸ್ ಇತ್ತು. ಸೊ ಇದು ಇಂಡಸ್ ವ್ಯಾಲಿದು ಸ್ವಲ್ಪ ಕೆಲವು ಪ್ರಾಡಕ್ಟ್ಸ್ ಎಲ್ಲ ತರಿಸಿದ್ನಲ್ವ, ಅದಕ್ಕೆ ಒಂದು ದೊಡ್ಡ ಬಾಕ್ಸ್ಗಳು ಕೊಡ್ತಾರೆ. ಅಂಥದ್ದು ಬಿಸಾಕಕ್ಕೆ ಹೋಗಲ್ಲ. ನೋಡಿ ಈ ಥರ ವಸ್ತುಗಳು ಬೇಡದಿರೋಂಥದ್ದನ್ನ ಅದರಲ್ಲಿ ಇಟ್ಬಿಟ್ಟು ಪ್ಯಾಕ್ ಮಾಡಿ ಎಲ್ಲರೂ ಒಂದು ಕಡೆ ಇಟ್ಬಿಟ್ರೆ ಸರಿ ಹೋಗುತ್ತೆ, ಕ್ಲೀನಾಗೂ ಇರುತ್ತೆ. ಸೊ ಇದರಲ್ಲಿ ನನ್ನ ಮೈಕ್ರೋ ಓವನ್ಗೆ ಸಂಬಂಧಪಟ್ಟಿರುವಂಥ ಪ್ರಾಡಕ್ಟ್ಸ್ ಆಗಲಿ, ಕೆಲವು ಬೇಕಿಂಗ್ಗೆ ಸಂಬಂಧಪಟ್ಟಿರುವಂಥ ಪ್ರಾಡಕ್ಟ್ಸ್ ಇತ್ತು, ಅವು ಕೂಡ ಇದೇ ಬಾಕ್ಸ್ನಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ತೊಗೊಳ್ಳುವಾಗ ಈಸಿ ಆಗಲಿ ಅಂಥೇಳಿ ಈ ಬಾಕ್ಸ್ ಫುಲ್ಲು ನಾನು ಬೇಕಿಂಗ್ಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನು ಇಡ್ತಾ ಇದ್ದೀನಿ. ನೋಡಿ ಇದು ಅಷ್ಟೇ ಮಫಿನ್ ಕೇಕ್ಸ್ ಮಾಡುವಂಥ ಟ್ರೇ ಇದು. ಇದು ಮೈಕ್ರೋವೇವ್ ಗ್ರಿಲ್ ಮಾಡುವಂಥದ್ದು ಓವನ್ನಲ್ಲಿ.
ಈ ಥರ ಪ್ರಾಡಕ್ಟ್ಸ್ ಎಲ್ಲ ಏನಿದ್ರು ನಾವು ಡೈಲಿ ಯೂಸ್ ಮಾಡಲ್ಲ, ತುಂಬ ರೇರಾಗಿ ಯೂಸ್ ಮಾಡ್ತೀನಿ. ಸೊ ಅದನ್ನೆಲ್ಲ ಒಂದು ಬಾಕ್ಸ್ನಲ್ಲಿ ಹಾಕಿ ಜೋಡಿಸಿ ಇಕ್ತಾಯಿದ್ದೀನಿ. ನೋಡೋಕ್ಕೂ ಕ್ಲೀನ್ ಇರುತ್ತೆ ಮತ್ತು ಶೆಲ್ಫ್ನಲ್ಲೂ ಬೇಕಾದಷ್ಟು ಜಾಗ ಉಳೀತು. ಸೊ ಈಗ ಈ ಬಾಕ್ಸ್ನ ಒಂದು ಪ್ಯಾಕ್ ಮಾಡಿ ಒಂದು ಅಟ್ಟದ ಮೇಲೆ ಇಟ್ಬಿಡ್ತೀನಿ. ಯಾವಾಗ ಬೇಕೋ ಆವಾಗ ನಾನು ತೆಗಿಬೋದು. ಸೊ ಫುಲ್ ಕಿಚನ್ ಕ್ಲೀನ್ ಮಾಡಿದಾಯಿತು. ಇದು ಗ್ಲಾಸ್ ಕುಕ್ವೇರ್ ಇದರಲ್ಲಿ ಟೀ ಮಾಡೋಂಥದ್ದು. ಈ ಗ್ಲಾಸ್ ಜಗ್ಗನ್ನು ಹಾಗೆಯೇ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡೋದು. ನಾನು ನಿಮಗೆ ಇನ್ನೊಂದು ದಿವಸ ಯಾವಾಗಾದ್ರೂ ತೋರಿಸ್ತೀನಿ. ಮೈಕ್ರೋ ಓವನ್ ಮೇಲೆ ವೇಯಿಂಗ್ ಮೆಷಿನನ್ನು ಇಟ್ಟಿದ್ದೀನಿ. ಒಂದು ವಾಸ್ ಇಟ್ಟಿದ್ದೀನಿ ಸಿಂಪಲಾಗಿ. ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಸಿಂಕ್ ಮೇಲೆ ಕುಕ್ಕಿಂಗ್ ಪಾಟ್ಸ್ ಏನಿದೆ ಸೊ ಇದನ್ನೆಲ್ಲ ಇಲ್ಲಿ ಜೋಡಿಸಿದ್ದೀನಿ. ಒಂದೊಂದು ಕುಕ್ಕಿಂಗ್ ಪಾಟ್ ಒಂದೊಂದು ಬ್ರ್ಯಾಂಡ್ನಲ್ಲಿದೆ. ಒಂದು ವಂಡರ್ ಶೆಫಲ್ಲಿದೆ, ಒಂದು ರಣಬೀರ್ ಬ್ರ್ಯಾಂಡಲ್ಲಿದೆ, ಸೊ ಒಂದೊಂದು ಹೋಮ್ ಸೆಂಟರ್ ಬ್ರ್ಯಾಂಡ್ನಲ್ಲೇ ಇದೆ. ಸೊ ಫ್ರೆಂಡ್ಸ್, ಹೇಗಿದೆ ನನ್ನ ಕುಕ್ವೇರ್ ಕಲೆಕ್ಷನ್ಸ್? ಒಂದು ಅರ್ಧ ಗಂಟೆ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನಿಂಗ್ ಕೆಲಸಕ್ಕೆ ಕೈ ಹಾಕಿದೆ. ಅದು ಅರ್ಧ ಗಂಟೆ ಹೋಗಿ ಅರ್ಧ ದಿನವೇ ಆಗೋಯಿತು. ಮಧ್ಯಾಹ್ನನೇ ಆಗೋಗಿದೆ ಸುಮಾರು. ಇವಾಗ ಟೈಮ್ 1:30 2 ಆಗಿಬಿಟ್ಟಿದೆ. ಈ ಕಡೆ ರಾಗಿಯನ್ನು ಮೊಳಕೆ ಕಟ್ಟಿದ್ದೀನಿ. ಲಾಸ್ಟ್ ಟೈಮ್ ಮೊಳಕೆ ಕಟ್ಟಿದ್ದು ರಾಗಿ ಹುರಿ ಹಿಟ್ಟು ಮಾಡಿದ್ನಲ್ವ, ರಾಗಿ ಉಂಡೆಗಳನ್ನು ಮಾಡಿದ್ದೆ, ಅದರಲ್ಲಿ ರಾಗಿ ಗಂಜಿಯನ್ನು ಮಾಡಿದ್ದೆ. ಸೊ ಪ್ರತಿದಿನ ನಾವು ಈ ರಾಗಿ ಹುರಿ ಹಿಟ್ಟಿಂದ ರಾಗಿ ಅಂಬಲಿ ಅಥವಾ ರಾಗಿ ಗಂಜಿ ಅಂತ ಏನು ಹೇಳ್ತೀವಿ, ರಾಗಿ ಮಾಲ್ಟ್, ಇದನ್ನು ಪ್ರತಿದಿನ ಮಾರ್ನಿಂಗ್ ಟೈಮಲ್ಲಿ ನಾವು ಕುಡಿತೀವಿ. ಹಾಗಾಗಿ ಬೇಗ ಖಾಲಿ ಆಗುತ್ತೆ. ಮತ್ತು ಇನ್ನೊಂದು KGಯಷ್ಟು ರಾಗಿಯನ್ನು ನೆನೆಸಿ ಈ ಥರ ಮೊಳಕೆಯನ್ನು ಕಟ್ಟಿ ಇಟ್ಟಿದ್ದೀನಿ. ಸೊ ನಿಮಗೆ ಈ ರಾಗಿ ಮಾಲ್ಟ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ರಾಗಿ ಮೊಳಕೆ. 1 ಸೆಂಟಿಮೀಟರಷ್ಟು ಬಂದ್ರೂ ಸಾಕು. ಇದನ್ನೆಲ್ಲ ಒಂದು ಕ್ಲಾತ್ ಮೇಲೆ ಹಾರಾಕ್ಬಿಡ್ತೀನಿ ಸ್ವಲ್ಪ ಹೊತ್ತು. ಆಮೇಲೆ ಬಿಸಿಲು ಬಂದಮೇಲೆ ಬಿಸಿಲಲ್ಲಿ ಒಂದು ಅರ್ಧ ದಿನ ಹಾಕ್ತೀನಿ. ಯಾಕಂದರೆ ಇವಾಗ ಯಾವ ಟೈಮಲ್ಲಿ ಮಳೆ ಬರುತ್ತೆ, ಯಾವ ಟೈಮಲ್ಲಿ ಬಿಸಿಲಿದೆ ಅಂತ ಹೇಳೋಕ್ಕಾಗೋದಿಲ್ಲ. ನೋಡಿ ಬಿಸಿಲು ಬಂದಿತ್ತು, ಹಾಗಾಗಿ ರಾಗಿನ ಮೇಲೆ ಬಿಸಿಲಿಗೆ ಸ್ವಲ್ಪ ಹೊತ್ತು ಹಾಕೋಣ ಅಂತೇಳಿ ಒಣ ಹಾಕಿದ್ದೀನಿ. ಚೆನ್ನಾಗಿ ಒಣಗಿದೆ. ಇನ್ನೇನು ಮಳೆ ಬರೋ ಥರ ಇತ್ತು, ಹಾಗಾಗಿ ರಾಗಿನ ತಗೊಂಡು ಬರ್ತಾಯಿದ್ದೀನಿ ಟೆರೆಸಿಂದ. ಬೆಳಗ್ಗೆ ಪ್ರೋಟೀನ್ ಶೇಕ್ ಕುಡಿದಿದ್ದು ಅಷ್ಟೇ, ಬೇರೆ ಏನೂ ತಿಂದಿಲ್ಲ. ಈಗ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡ್ತಾಯಿದ್ದೀನಿ. ಅಡುಗೆ ಇವತ್ತು ಮೆಂತ್ಯ ಮುದ್ದೆ ಮಾಡಿದ್ದೀನಿ. ಸೊ ಎಲ್ಲರೂ ತಿಂದು ಹೋಗಿದ್ದಾರೆ. ಸೊ ಇನ್ನು 2 ಮೆಂತ್ಯ ಮುದ್ದೆ ಉಳಿದಿದೆ, ನಂದೊಂದು ಪ್ರೀತಮ್ದೊಂದು. ಸೊ ಎಲ್ಲ ತರಕಾರಿಗಳು ಸ್ವಲ್ಪ ಇತ್ತು. ಬೀನ್ಸ್, ಕ್ಯಾರೆಟ್, ಎಲೆಕೋಸು ಎಲ್ಲ ಸೇರಿಸಿ ಪಲ್ಯ ಮಾಡಿದ್ದೀನಿ. ಹಾಗೆಯೇ 3ರಿಂದ 4 ಥರದ ಬೇಳೆಗಳನ್ನು ಹಾಕಿ ದಾಲ್ ಮಾಡಿದ್ದೀನಿ. ಸೊ ಈ ದಾಲ್ ಕೂಡ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು. 1 ಕಪ್ಪಷ್ಟು ದಾಲ್ ಬೇಳೆಯಲ್ಲಿ ಮಾಡಿರೋಂಥದ್ದು ಪ್ರತಿದಿನ ತೊಗೊಂಡ್ರೆ ತುಂಬ ಒಳ್ಳೆಯದು. ಹಶು ಕೂಡ ಬೇಗ ಆಗಲ್ಲ, ಫುಲ್ಲಾಗಿರುತ್ತೆ. ಸೊ ಇವತ್ತು ಮೆಂತ್ಯ ಮುದ್ದೆ ಜೊತೆಗೆ ದಾಲ್, ಪಪ್ಪು ಅಂತ ಹೇಳ್ತೀವಿ, ಇದ್ರ ಜೊತೆಗೆ ಪಲ್ಯ, ಬೀನ್ಸ್, ಕ್ಯಾರೆಟ್, ಎಲೆಕೋಸು ಹಾಕಿ ಪಲ್ಯ ಮಾಡಿದ್ದೀನಿ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಬಿಸಿ ಬಿಸಿ ನೀರಲ್ಲಿ ಬಾತ್ ಮಾಡಿದಾಗ ರಿಲ್ಯಾಕ್ಸ್ ಅನಿಸುತ್ತೆ. ನೆಟ್ಫ್ಲಿಕ್ಸಲ್ಲಿ ಒಂದು ನ್ಯೂ ಮೂವಿ ರಿಲೀಸ್ ಆಗಿತ್ತು. ಸೊ ರಿಲೀಸ್ ಆಗಿದ್ದ ದಿನಾನೇ ನಾನು ನೋಡಿಬಿಡಬೇಕು, ಲೇಟ್ ಆಗಬಾರ್ದು ನನಗೆ. ಯಾವತ್ತು ರಿಲೀಸ್ ಆಗುತ್ತೋ ಅವತ್ತೇ ನೋಡ್ತೀನಿ. ಸೊ ಈ ಮೂವಿ ಬಂದು ಆಡು ಜೀವಿತಮ್ ಅಂತ, ಗೋಟ್ ಲೈಫ್, 4 ಲ್ಯಾಂಗ್ವೇಜಸಲ್ಲಿದೆ. ತುಂಬ ಚೆನ್ನಾಗಿದೆ ಕತೆ, ಫ್ಯಾಮಿಲಿ ಮೂವಿ. ದುಬೈಗೆ ಕೆಲಸಕ್ಕೆ ಅಂತ ಹೋಗಿ ಅಲ್ಲಿ ಹೇಗೆ ಸಿಕ್ಕಾಕೊತಾರೆ ನಮ್ಮ ಇಂಡಿಯನ್ಸ್, ಹೇಗೆ ಪರದಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಈ ಮೂವಿನ ಯಾರಾದರೂ ನೋಡಿದರೆ ಎಸ್ ಅಂತ ಕೆಳಗೆ ಕಮೆಂಟ್ ಮಾಡಿ. ಯಾರು ನೋಡಿಲ್ವೋ, ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಖಂಡಿತವಾಗಿಯೂ ನೋಡಲೇಬೇಕಾದಂಥ ಮೂವಿ ಇದು. ಈ ಮೂವಿಯಲ್ಲಿ ಹೀರೋ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರ್ತಾನೋ ಇಲ್ವೋ ಅನ್ನೋದು ತುಂಬ ಕುತೂಹಲಕರವಾಗಿರುತ್ತೆ ಮೂವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.